ಎಲ್ಲ ಪ್ರೀತಿಯ ವೀಕ್ಷಕ ದೊರೆಗಳಿಗೆ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ನಿಮ್ಮ ಮುಂದೆ ಒಂದು ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಆಗಿದೆ. ಆ ಚಾನಲ್ ಹೆಸರು ಶ್ರೀ ಗುರು ಮಾರ್ಗ ಅಂತ. ಈ ಚಾನಲ್ ಉದ್ದೇಶ ಬಂದ್ಬಿಟ್ಟು ಪ್ರಮುಖವಾಗಿ ಅನೇಕ ಉದ್ದೇಶಗಳಿದ್ದಾವೆ. ಒಂದು ಎರಡನ್ನ ನಿಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಅನೇಕ ಸರ್ತಿ ಅಬ್ಸರ್ವ್ ಮಾಡ್ತಿದೀವಿ, SSLC ಒಳಗಡೆ ಮಕ್ಕಳು ಪಾಸ್ ಆಗಿ ಕಷ್ಟಪಡ್ತಾರೆ. ಒಂದನೇ ವಿಷಯ. ಹಿಂದಿನ ವರ್ಷ ನೀವು ಅಬ್ಸರ್ವ್ ಮಾಡಿದಂಗೆ SSLC ಒಳಗಡೆ ಎಲ್ಲ ಮಕ್ಕಳು ಗಣನೀಯ ಫೇಲ್ ಆಗ್ಬಿಟ್ಟು. ಕಾರಣ ಯಾರಾದ್ರೂ ಕೇಳಿದ್ರೆ ತುಂಬಾ ಸ್ಟ್ರಿಕ್ಟ್ ಇತ್ತು ಎಕ್ಸಾಮ್ ಅಂತ ಹೇಳ್ತಿರ್ತಾರೆ. ಆಕ್ಚುಲಿ ಎಕ್ಸಾಮ್ ಅಲ್ಲಿ ಹಂಗೆ ನಡಿಬೇಕು. ಆ ಒಂದು ಉದ್ದೇಶದಿಂದ ಮೂರು ಸರ್ತಿ ಎಕ್ಸಾಮ್ ಕೊಟ್ಟು ಸರ್ಕಾರ ಆದ್ರೂ ಪಾಸ್ ಆಗಿಲ್ಲ ಕೆಲವೊಬ್ರು. ಸ್ಪೆಷಲಿ ಕೆಲವೊಬ್ಬರನ್ನ ಅಬ್ಸರ್ವ್ ಮಾಡ್ತೀವಿ, ಮೂರ್ ಎಕ್ಸಾಮ್ ಅಲ್ಲಿ ಕೂಡ 20-25 ತಗಲಿಕ್ಕೂ ಕಷ್ಟಪಟ್ಟರು. ಮತ್ತೆ ಇನ್ನೊಂದು ಉದ್ದೇಶ, ನೀವು ಯಾವುದಾದ್ರೂ ಅಬ್ಸರ್ವ್ ಮಾಡ್ರಿ, KS ಇರ್ಬೋದು, PC ಇರ್ಬೋದು, PSI ಇರ್ಬೋದು, SDA, FD ಇಂತ ಅನೇಕ ಎಕ್ಸಾಮ್ಗಳಿರ್ಬೋದು, ಅಲ್ಲಿ ವಿಜ್ಞಾನದ ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದ್ರೆ ಅಲ್ಲಿರುವ ಪ್ರಶ್ನೆಗಳು ಸ್ವಲ್ಪ ಬುಕ್ಗಿಂತ ಸ್ವಲ್ಪ ಮಾಡಿಫೈ ಮಾಡಿರ್ತಾರೆ, ಅಂದ್ರೆ ಸ್ವಲ್ಪ ಅಪ್ಲೈ ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೂ ಕಷ್ಟ ಆಗ್ತಿದ್ದಾರೆ. ಇದನ್ನು ಉದ್ದೇಶದಲ್ಲಿ ಇಟ್ಕೊಂಡು ಈ ಮೂರನ್ನು ಪ್ರಮುಖವಾಗಿ ಉದ್ದೇಶವಾಗಿ ಇಟ್ಕೊಂಡು ಮತ್ತೆ ಇನ್ನು ಅನೇಕ ಸರ್ತಿ ಹೇಳ್ಬೇಕಾಗಿದ್ದು ಏನಂದ್ರೆ, ನಮ್ಮ ಪುರಾತನರು ವಿಜ್ಞಾನವನ್ನ ತಮ್ಮ ಜೀವನದ ನೆಲೆಗಟ್ಟಾಗಿ ಮಾಡ್ಕೊಂಡಿದ್ದಾರೆ. ನಾವದನ್ನೆಲ್ಲ ಮೂಢನಂಬಿಕೆ ಅಂತಿದೀವಿ. ಎಲ್ಲವೂ ಮೂಢನಂಬಿಕೆಗಳಲ್ಲ, ಎಲ್ಲವೂ ವಿಜ್ಞಾನವಲ್ಲ. ಅವುಗಳಿರ್ಬೋದು. ಮತ್ತೆ ಈ ಭೂಮಿ ಹೇಗೆ ಉಗಮವಾಯಿತು ಅಂತ ಅನೇಕ ಸಾವಿರಾರು ಡೌಟ್ಗಳಿದಾವೆ. ಅವೆಲ್ಲ ಡೌಟ್ಗಳಿಗೂ ನಮ್ಮ ಚಾನಲ್ ಅಲ್ಲಿ ವಿಡಿಯೋಗಳ ಮುಖಾಂತರ ನಿಮ್ಮನ್ನು ತಲುಪಿಸುವ ವ್ಯವಸ್ಥೆ ಮಾಡ್ತಿದೀವಿ. ನೀವೆಲ್ಲ ವೀಕ್ಷಕ ಪ್ರಭುಗಳು ದಯಮಾಡಿ, ವೀಕ್ಷಕ ದೊರೆಗಳು, ವೀಕ್ಷಕ ಪ್ರಭುಗಳು ನೀವೆಲ್ಲ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಿದೀವಿ. ಯಾಕಂತಂದ್ರೆ ಇದು ನಿಮ್ಮ ಚಾನಲ್ ಅನ್ಕೊಳ್ರಿ. ನಮ್ಮ ಉದ್ದೇಶ ವಿಜ್ಞಾನವನ್ನ ಸರ್ವರಿಗೂ ಸಮವಾಗಿ ಕೊಡುವಂಥದ್ದು. ಸಮವಾಗಿ ನೀವೇನ್ ಕೊಡ್ತೀರಿ ಸರ್ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡ್ರಿ, ಖಾಸಗಿ ಶಾಲೆಗಳಲ್ಲಿ ವಿಜ್ಞಾನವನ್ನ ಬೋಧಿಸುವ ಶಿಕ್ಷಕರಿದ್ದಾರೆ. ಆದ್ರೆ ಸರ್ಕಾರಿ ಶಾಲೆಗಳಿರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ವಿಜ್ಞಾನವನ್ನ ಬೋಧಿಸುವ ಶಿಕ್ಷಕರಿದ್ದಾರೆ. ಕೆಲವೊಂದ್ ಕಡೆ ಇದ್ದಾರೆ, ನಾನು ಮಾತಾಡ್ತಿಲ್ಲ. ಕೆಲವೊಂದ್ ಕಡೆ ತುಂಬಾ ಕ್ವಾಲಿಟಿ ಇರ್ತಕ್ಕಂಥ ಶಿಕ್ಷಕರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಕೆಲವೊಂದ್ ಕಡೆ ಶಿಕ್ಷಕರೇ ಇಲ್ಲ. ಆ ಉದ್ದೇಶದಿಂದ ನಾವು ಇದನ್ನು ಓಪನ್ ಮಾಡ್ತಿದೀವಿ. ಬಹಳ ಜನ ಡೌಟು ಬರ್ತಿರ್ಬೋದು, ಬರೀ ವಿಜ್ಞಾನವನ್ನೇ ಮಾಡ್ತೀರಾ ಅಂತಂದ್ರೆ ಇಲ್ಲ. ಅನೇಕ ವಿಡಿಯೋಗಳನ್ನ ಇದ್ರ ಮುಖಾಂತರ ನಿಮ್ಗೆ ಸಲ್ಪಿಸ್ತೀವಿ. ಭೂಮಿ ಹೇಗೆ ಹುಡ್ತು, ಬಿಗ್ ಬ್ಯಾಂಗ್ ಥಿಯರಿ ಯಾಕೆ ಹೇಳ್ತೀವಿ, ಬ್ಲಾಕ್ ಹೋಲ್ ಸಿಸ್ಟಮ್ ಅಂದ್ರೆ ಏನು, ಮತ್ತೆ ಸೋಲಾರ್ ಸಿಸ್ಟಮ್ ಯಾಕೆ ವರ್ಕ್ ಆಗ್ತಿದಾವೆ, ನೀವೆಲ್ಲ ನೋಡಿರ್ಬೋದು. ಜ್ಯೋತಿಷ್ಯ ಆಕ್ಚುಲಿ ಅದು ವಿಜ್ಞಾನವೇ, ಅದು ಹೆಂಗೆ, ಇಂಥ ಅನೇಕ ಪ್ರಶ್ನೆಗಳಿಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಮೂಲಕ ವಿಡಿಯೋಗಳ ಮುಖಾಂತರ ನಿಮ್ಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ. ದಯಮಾಡಿ ವೀಕ್ಷಕ ದೊರೆಗಳು ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ತಿದೀವಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಮುಂದೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಆಗಿದೆ. ಆ ಚಾನಲ್ ಹೆಸರೇ ಶ್ರೀ ಗುರು ಮಾರ್ಗ ಅಂತ. ಮತ್ತೆ ನಾವಿವತ್ತು ಫಸ್ಟ್ ಹೋಗ್ತಾ ಇರೋದು SSLC ಓರಿಯೆಂಟೇಷನ್ ಆಗಿದೆ. SSLC ಓರಿಯೆಂಟೇಷನ್ ಯಾಕೆ ಫಸ್ಟ್ ವಿಡಿಯೋವನ್ನೇ ನಾವು SSLC ಓರಿಯೆಂಟೇಷನ್ ಆಗಿ ಎತ್ಕೊಳ್ತೀವಿ ಅಂದ್ರೆ, ಇನ್ನು ಸ್ವಲ್ಪ ದಿವಸದಲ್ಲಿ SSLC ಎಕ್ಸಾಮ್ಸ್ ಇದಾವೆ. ಇನ್ನು ಸ್ವಲ್ಪದಲ್ಲಿ SSLC ಎಕ್ಸಾಮ್ಸ್ ಇದಾವೆ. ಹಾಗಾಗಿ SSLC ಎಕ್ಸಾಮ್ಸ್ ಅನ್ನೇ ಓರಿಯೆಂಟೇಷನ್ ಆಗಿ ಇಟ್ಕೊಂಡು ಹೋಗ್ತಿದೀವಿ. ನಾವಿಲ್ಲಿ ಚಾಪ್ಟರ್ ಗಳನ್ನ ಮಾಡಲ್ಲ, ಅಧ್ಯಯನಗಳನ್ನ ಬೋಧಿಸಲ್ಲ, ಎಕ್ಸಾಮ್ ದೃಷ್ಟಿಯಾಗಿ ಇಟ್ಕೊಂಡು ಓನ್ಲಿ ಫಾರ್ ಎಕ್ಸಾಮ್ಸ್ 80 ಅಂಕಗಳಿಗೆ ಸರಾಗವಾಗಿ 60 ಅಂಕಗಳನ್ನ ಯಾವ ರೀತಿ ತೆಗಿಬಹುದು, 50ರಿಂದ 60 ಅಂಕಗಳನ್ನ ಯಾವ ರೀತಿಯ ತೆಗಿಬಹುದು ಅಂತಕ್ಕಂಥದ್ದನ್ನ ನಾವು ಪ್ರತಿನಿತ್ಯ ಸೀರೀಸ್ ಬೈ ಸೀರೀಸ್ ಪ್ರತಿನಿತ್ಯ ಒಂದೊಂದೇ ವಿಡಿಯೋ ಹಾಕ್ತಾ ಹೋಗ್ತೀವಿ. ದಯಮಾಡಿ 30ರಿಂದ 40 ನಿಮಿಷ ನೀವು ನಮಗೆ ಕೊಟ್ರೆ ಪ್ರತಿನಿತ್ಯ ನಿಮಗೆ SSLC ಪರೀಕ್ಷೆಯಲ್ಲಿ 3ರಿಂದ 4 ಅಂಕಗಳನ್ನ ಕೊಡಿಸುವ ಪ್ರಯತ್ನ ನಾವು ಮಾಡ್ತೀವಿ. ಪ್ರತಿನಿತ್ಯ 3ರಿಂದ 4 ಅಂಕಗಳನ್ನ ನಿಮಗೆ ಹೇಳಿಕೊಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ದಯಮಾಡಿ ನೀವು 30ರಿಂದ 40 ನಿಮಿಷವನ್ನ ನಮಗೆ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಿದೀವಿ. ಆದ್ರೆ ನೆನಪಿರ್ಲಿ, ಬಹಳ ಜನ ಡೌಟ್ ಇರ್ಬೋದು, ಸರ್ ಬರೀ ವಿಜ್ಞಾನ ಅಷ್ಟೇ ಮಾಡ್ತಾರ? ಇಲ್ಲ, ಎಲ್ಲ ಸಬ್ಜೆಕ್ಟ್ಗಳನ್ನು ಮಾಡ್ತಾ ಹೋಗ್ತೀವಿ. ಸ್ಪಷ್ಟವಾಗಿ ಹೇಳ್ತಿದೀವಿ, 50ರಿಂದ 60 ಅಂಕಗಳಿಗೆ ನಿಮಗೆ ಈಸಿಯಾಗಿ ಯಾವ ರೀತಿ ತೆಗಿಬೇಕು, ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಆಮೇಲೆ ಇನ್ನೂ ಮಕ್ಕಳಿಗೆ ಬರ್ತಿರ್ಬೋದು, ಸರ್ ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಮಕ್ಕಳಿದ್ದೀವಿ ಸರ್ ಅಂತಂದ್ರೆ, ನಾವು ಅಧ್ಯಯ ಬೋಧಿಸುವಾಗ ವಿಲ್ ಎಕ್ಸ್ಪ್ಲೇನ್ ದ ಚಾಪ್ಟರ್ ಇನ್ ಇಂಗ್ಲಿಷ್ ಆಲ್ಸೋ, ಇನ್ ಕನ್ನಡ ಆಲ್ಸೋ. ಎಕ್ಸ್ಪ್ಲೈನ್ ಮಾಡುವ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀವಿ, ಇಂಗ್ಲಿಷಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀವಿ. ದಯಮಾಡಿ ಕ್ಯಾಚ್ ಮಾಡ್ರಿ, ಕ್ಯಾಚ್ ಮಾಡ್ಕೊಂಡು ನಮ್ಮ ವಿಡಿಯೋವನ್ನ ನೋಡ್ತಾ ಹೋಗ್ರಿ, ಫಾಲೋ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತಿದೀವಿ. ಫಾಲೋ ಮಾಡ್ರಿ ಅಂತ ಕೇಳ್ಕೊಳ್ತಿದೀವಿ. ಈಗ ನಾವು
ನೀವು ಮುಂದೆ ಮೊದಲನೇದಾಗಿ ಸೈನ್ಸ್ ಎತ್ಕೊಳ್ತೀವಿ, ಅದಾದ್ಮೇಲೆ ಒಂದೊಂದೇ ಸಬ್ಜೆಕ್ಟ್ ಎತ್ಕೊಳ್ತಾ ಹೋಗ್ತೀವಿ. ಇವತ್ತು ಸೈನ್ಸ್ ಅಲ್ಲಿ ಮೊದಲನೇ ಅಧ್ಯಾಯ ಶುರು ಮಾಡ್ತೀವಿ. ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸರ್ ಇಂಗ್ಲಿಷ್ ಸರ್ ಎಸ್, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಈಕ್ವೇಶನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಈಕ್ವೇಶನ್ಸ್. ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಚಾಪ್ಟರ್ ಬಗ್ಗೆ. ನೀವು ಅಬ್ಸರ್ವ್ ಮಾಡ್ರಿ, ದಿನನಿತ್ಯ ಜೀವನದಲ್ಲಿ ಅನೇಕ ಕ್ರಿಯೆಗಳು ನಡೀತವೆ. ಎಸ್, ಕಬ್ಬಿಣ ತುಕ್ಕಿಡಿಯದಿರ್ಬೋದು, ನೀವು ನದಿ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಅಡಿಯದಿರ್ಬೋದು, ಮನೆಯಲ್ಲಿ ಅಮ್ಮ ಸಾಂಬಾರ್ ತಯಾರು ಮಾಡೋದಿರ್ಬೋದು, ಮತ್ತೆ ಅನೇಕ ಕ್ರಿಯೆಗಳು ನಡೀತಾ ಹೋಗ್ತವೆ. ಅಲ್ಲಿ ಅನೇಕ ಕ್ರಿಯೆಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ಕೆಲವೊಂದು ಬದಲಾವಣೆಗಳಾಗ್ತವೆ. ಅದು ಭೌತ ಬದಲಾವಣೆ ಇರ್ಬೋದು, ರಾಸಾಯನಿಕ ಬದಲಾವಣೆ ಇರ್ಬೋದು. ಸರ್ ಅದು ಹೆಂಗೆ ಕಂಡುಹಿಡ್ಬೇಕು ಸರ್ ಅದು ರಾಸಾಯನಿಕ ಬದಲಾವಣೆ, ಭೌತ ಬದಲಾವಣೆ ಅಂದ್ರೆ ನೆನ್ಪಿಟ್ಕೊಳ್ರಿ, ಕಣ್ಣಿಂದ ವಾಟ್ ಯು ಸಿ ವಿತ್ ಯುವರ್ ಹೈ, ವಾಟ್ ಯು ಸಿ ವಿತ್ ಯುವರ್ ಹೈ, ಯಾವುದನ್ನ ಕಣ್ಣಿನಿಂದ ನೋಡಿ ಗುರುತಿಸ್ತಿರೋ ಅವೆಲ್ಲ ಬಹುತೇಕವಾಗಿ ಭೌತ ಬದಲಾವಣೆಗಳಾಗಿರ್ತವೆ. ಕೆಲವೊಂದು ರಾಸಾಯನಿಕ ಬದಲಾವಣೆಗಳು ಕೂಡ ಇರ್ತವೆ, ಆದ್ರೆ ಬಹುತೇಕವಾಗಿ ಭೌತ ಬದಲಾವಣೆಗಳಾಗಿರ್ತವೆ. ಮೋಸ್ಟ್ ಆಫ್ ಕೇಸಸ್ ಆಲ್ ಫಿಸಿಕಲ್ ಚೇಂಜಸ್, ಆಸ್ ಯೂಶುವಲ್ ಆಲ್ಸೋ ಕೆಮಿಕಲ್ ಚೇಂಜಸ್. ಹಾಗೆ ಫಸ್ಟ್ ನಾವು ನೋಡ್ಬಿಡೋಣ ಈ ಅಧ್ಯಾಯದಲ್ಲಿ ರಾಸಾಯನಿಕ ಕ್ರಿಯೆಗಳು ಅಥವಾ ರಾಸಾಯನಿಕ ಕ್ರಿಯೆ. ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್, ಸಿ ಅದು ಕೆಮಿಕಲ್ ರಿಯಾಕ್ಷನ್ ಅಂತ ಹೆಂಗೆ ಹೇಳ್ತೀವಿ ಅಂದ್ರೆ ನೆನ್ಪಿಟ್ಕೊಳ್ರಿ, ನಮಗೆ ಬಹಳ ಇಂಪಾರ್ಟೆಂಟ್. ನೆನ್ಪಿಟ್ಕೊಂಡು ಟ್ರಿಕ್ಸ್ ಹೇಳ್ಕೊಡ್ತೀನಿ. GSTC ಏನ್ ಸರ್, GST ಅಂದ್ರೆ ಗೊತ್ತು, ಕೇಂದ್ರ ಸರ್ಕಾರದಲ್ಲಿ ಹಾಕ್ತಾರೆ. ಇದೇನ್ ಸರ್ CCS ಬಿಟ್ಟಿದ್ದಾರೆ ಸರ್? ಹಂಗಲ್ಲ, ಚೇಂಜ್ ಇನ್ ಗ್ಯಾಸ್, ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಟೆಂಪರೇಚರ್, ಚೇಂಜ್ ಇನ್ ಕಲರ್. ಅಂದ್ರೆ ಯಾವುದಾದರೂ ಒಂದು ರಾಸಾಯನಿಕ ಕ್ರಿಯೆ ಅಂತ ಹೇಳಕಂದ್ರೆ ಅಲ್ಲಿ 4 ಬದಲಾವಣೆಗಳಾಗಿರ್ಬೇಕು. ಇಫ್ ಇಟ್ ಈಸ್ ಕೆಮಿಕಲ್ ಚೇಂಜ್, ದ ಮಸ್ಟ್ ಅಂಡ್ ಶುಡ್ ದ 4 changes is occurs. First one is change in gas, second one is change in state, third one is change in temperature, fourth one is change in color. Change in color ಅಂದ್ರೆ ರಾಸಾಯನಿಕ ಕ್ರಿಯೆ ಅಂತ ಹೇಳಕಂದ್ರೆ ಮೊದಲನೇದಾಗಿ ಅಲ್ಲಿ ಯಾವುದಾದರೂ ಕ್ರಿಯೆಯಲ್ಲಿ ಮೊದಲನೇದು ಅಲ್ಲಿ ಅನಿಲ ಬದಲಾವಣೆಯಾರ ಆಗಿರ್ಬೇಕು, ಅಥವಾ ಸ್ಥಿತಿ ಬದಲಾವಣೆಯಾರ ಆಗಿರ್ಬೇಕು, ಅಥವಾ ತಾಪ ಬದಲಾವಣೆ ಉಷ್ಣ ಬದಲಾವಣೆಯಾರ ಆಗಿರ್ಬೇಕು, ಅಥವಾ ಬಣ್ಣ ಬದಲಾವಣೆಯಾರ ಆಗಿರ್ಬೇಕು. ಇದಾಗಿದ್ರೆ ಮಾತ್ರ ಅದು ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಕ್ರಿಯೆ ಅಂತ ಕರೆಸ್ಕೊಳ್ತದೆ. ಇಲ್ಲಿದ್ರೆ ಅದೇನಂತ ಕರೆಸ್ಕೊಳ್ಳಲ್ಲ, ರಾಸಾಯನಿಕ ಕ್ರಿಯೆ ಅಂತ ಕರೆಸ್ಕೊಳ್ಳಲ್ಲ. ನಮಗೆ ಈಗ ರಾಸಾಯನಿಕ ಕ್ರಿಯೆ ಅಂತ ಗೊತ್ತಾಯ್ತು. ನೆನ್ಪಿಟ್ಕೊಳ್ರಿ, ರಾಸಾಯನಿಕ ಕ್ರಿಯೆ ಏನೋ ರಾಸಾಯನಿಕ ಕ್ರಿಯೆ. ಈಗ ನೋಡ್ತಾ ಹೋಗೋಣ, ರಾಸಾಯನಿಕ ಕ್ರಿಯೆಯ ವಿಧಗಳಿದಾವೆ, ಬಹಳಷ್ಟು ಇಂಪಾರ್ಟೆಂಟ್ ನಿಮಗೆ. ಸರ್ ವಿಧಗಳಿಗೆ ಹೋಗೋಕ್ಕಿಂತ ಮುಂಚೆ ಈ ಚಾಪ್ಟರ್ ಇಂಪಾರ್ಟೆಂಟ್ ಇನ್ನೊಂದು ಸ್ವಲ್ಪ ಹೇಳ್ತಿರಂತೆ. ಎಸ್, ಈ ಅವಧಿಯಲ್ಲಿ ನಾನು ಫಸ್ಟ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಕೇಳಿ ಆಮೇಲೆ ಹಳೆ ಕ್ವಶನ್ ಪೇಪರ್ಗಳಲ್ಲಿ ಯಾವ ರೀತಿ ಕೇಳ್ತಿರ್ತ ನೋಡ್ತಾ ಹೋಗ್ತೀನಿ. ಈಗ ಮುಂದಕ್ಕೆ ಹೋಗ್ತಿದ್ದೀನಿ ನಾನು ಈಗ ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತಂದ್ರೆ, ಎಸ್ ಈಗ ಮುಂದಕ್ಕೆ ಹೋಗ್ತಿದ್ದೀನಿ, ಸಮೀಕರಣ ಸರಿದೂಗಿಸು, ಬ್ಯಾಲೆನ್ಸ್ ದ ಈಕ್ವೇಶನ್ಸ್. ಬ್ಯಾಲೆನ್ಸ್ ದ ಈಕ್ವೇಶನ್ಸ್ ಒಂದ್ ಸ್ವಲ್ಪ ಬೇರೆ ನೋಡ್ತಾ ಹೋಗ್ಬಿಡೋಣ. ಏನ್ ಸರ್ ಬ್ಯಾಲೆನ್ಸ್ ಮಾಡೋದಂದ್ರೆ, ನಿಮಗೆ ಫಸ್ಟ್ ಧಾತುಗಳು ಗೊತ್ತಿರೋದು 118 ಧಾತುಗಳಿದಾವೆ. ಅದರಲ್ಲಿ ಸ್ವಾಭಾವಿಕ, ನೈಸರ್ಗಿಕ, ಮತ್ತೊಂದು ಬಹಳಷ್ಟು ಇದಾವೆ. ಧಾತುಗಳು ಗೊತ್ತಿದ್ರೆ ಅವುಗಳ ಹೆಸರುಗಳು ಗೊತ್ತಿರುತ್ತೆ. ಆ ಹೆಸರುಗಳು ಗೊತ್ತಿದ್ರೆ ಇಲ್ಲಿ ಆಟ ಆಡ್ಬೋದು. ನೆನ್ಪಿಟ್ಕೊಳ್ರಿ, MG ಸ್ಟಾಪ್ ಮಾಡಿರ್ಬ. ಈಗ ಸಮೀಕರಣ ಸರಿದೂಗಿಸು. ಇಲ್ಲಿ ನೋಡ್ರಿ, ಮೆಗ್ನೀಷಿಯಂ ಇದೆ. ಮೆಗ್ನೀಷಿಯಂ, ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ, ಹೈಡ್ರೋಕ್ಲೋರಿಕ್ ಆಮ್ಲ. In this side there is a magnesium, in this side there is a hydrochloric acid. If they react, after it become a magnesium chloride plus H2. In place illa anta ಇಲ್ಲಿ ಬರ್ದಿದೆ. Okay, see, magnesium plus hydrochloric acid gives rise to magnesium chloride plus hydrogen. ಸರ್ ಇದನ್ನ ಬ್ಯಾಲೆನ್ಸ್ ಆಗೈತಿಲ್ಲ ಅಂತ ಹೆಂಗ್ ಕಂಡುಹಿಡಿಬೇಕು ಸರ್? ಎಸ್, ನಾನು ಕಂಡುಹಿಡಿಯಕ್ಕೆ ಇರೋದು ಹೇಳ್ಕೊಂತೀನಿ. ಇಲ್ಲಿ ನೋಡ್ರಿ, ಮೆಗ್ನೀಷಿಯಂ ಎಷ್ಟಿದೆ? 1 ಇದೆ. ಈ ಕಡೆ ಅಬ್ಸರ್ವ್ ಮಾಡಿ. ಫಸ್ಟ್ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇದನ್ನ ಪಾರ್ಟ್ ಅನ್ಕೊಂಡ್ರಿ, ಇದನ್ನೊಂದು ಪಾರ್ಟ್ ಅನ್ಕೊಂಡ್ರಿ, ಇದನ್ನೊಂದು ಪಾರ್ಟ್ ಅನ್ಕೊಂಡ್ರಿ. ಇದನ್ನ ಲೆಫ್ಟ್ ಸೈಡ್ ಅನ್ಕೊಂಡ್ರಿ, ಇದನ್ನ ರೈಟ್ ಸೈಡ್ ಅನ್ಕೊಂಡ್ರಿ. ನೀವು ಮ್ಯಾಥ್ಸ್ ನ ಗೊತ್ತಿರ್ಬೋದು, LHS is equal to RHS. ಸಿಂಪ್ಲಿ ಹೇಳ್ಬೇಕಂದ್ರೆ ಇದೊಂಥರ ತಕ್ಕಡಿ ವ್ಯಾಪಾರ ಇದ್ದಂಗೆ. ತಕ್ಕಡಿ ಹಿಡ್ಕೊಂಡಿರ್ತೀರಿ, ಎರಡೂ ಸೈಡು ಈಕ್ವಲ್ ಬಂದ್ರೆ ಬ್ಯಾಲೆನ್ಸ್ ಆಗೈತೆ, ಇಲ್ಲಿದ್ರೆ ಬ್ಯಾಲೆನ್ಸ್ ಆಗಿಲ್ಲ ಅಂತ.
ಶಾಪಿಗೆ ಹೋಗಿರ್ತೀರಿ 1 kg ಏನೋ ತಗೊಳ್ಳಿಕ್ಕೆ ಹೋಗಿರ್ತೀರಿ, 1 kg ಕಲ್ಲಿಟ್ಟೆ ಕೊಟ್ರೆ ಮಾತ್ರ ಕರೆಕ್ಟ್ ಆಗಿರ್ತಿಲ್ಲ ಅಂದ್ರೆ ಕರೆಕ್ಟ್ ಆಗಿರೋ. ಅದೇ ರೀತಿ ಇಲ್ಲಿ ಮೆಗ್ನೀಷಿಯಂ ಒಂದೈತೆ, ಇಲ್ಲಿ ಮೆಗ್ನೀಷಿಯಂ ಒಂದೈತೆ, ಇದು ಬ್ಯಾಲೆನ್ಸ್ ಆಗುತ್ತೆ. ಮೆಗ್ನೀಷಿಯಂ ನೋಡೋದು. ನೆಕ್ಸ್ಟ್ ನೋಡ್ರಿ ಹೈಡ್ರೋಜನ್ ಒಂದೈತೆ, ಇಲ್ಲಿ ನೋಡ್ರಿ ಹೈಡ್ರೋಜನ್ ಆದ್ರೆ ಇಲ್ಲಿ ನೋಡಿ 2 ಐತೆ, ಹೈಡ್ರೋಜನ್ ಇಲ್ಲ ಆಗ್ಲೇ 2 ಐತೆ, ಹೈಡ್ರೋಜನ್ ಇಲ್ಲ ಆಗ್ಲೇ 2 ಐತೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ ಮೆಗ್ನೀಷಿಯಂ ಇಲ್ಲಿ ಒಂದೈತೆ, ಹೈಡ್ರೋಜನ್ ಇಲ್ಲಿ ಒಂದೈತೆ, ಕ್ಲೋರಿನ್ ಇಲ್ಲಿ ಒಂದೈತೆ. ಇಲ್ಲಿ ಕೆಳಗಡೆ ಬರ್ರಿ, ಇಲ್ಲಿ ಮೆಗ್ನೀಷಿಯಂ ಒಂದೈತೆ, ಕ್ಲೋರಿನ್ ನೋಡ್ರಿ 2 ಐತೆ. ಸರಿ, ಏನ್ ಬ್ಯಾಲೆನ್ಸ್ ಮಾಡ್ತೀವಿ ಸರ್? ಫಸ್ಟ್ ನೋಡ್ಕೊಳ್ರಿ, ಮೆಗ್ನೀಷಿಯಂ ಒಂದೈತೆ ಅಂದ್ಮೇಲೆ ಇಲ್ಲಿ ಮೆಗ್ನೀಷಿಯಂ ಒಂದೈತೆ, ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಒಂದೈತೆ ಪ್ಲಸ್ ಇಲ್ಲಿ ಹೈಡ್ರೋಜನ್ 2 ಬರ್ದಿದ್ದೀವಿ, ಕಳಿಸಿದೀವಿ, ಇಲ್ಲಿ 2 ಇದೆ. ಅಂದ್ರೆ ಈಗ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ 2 ಇಲ್ಲಿ ಕೊಟ್ರೆ ಬ್ಯಾಲೆನ್ಸ್ ಆಗೈತಾ ಅಂತ ಚೆಕ್ ಮಾಡಬಹುದು. ನಿಮಗೆ ಬಾಡ್ ಮಾಸ್ ರೂಲ್ಸ್ ಗೊತ್ತಿರ್ಬೋದು. ಇದು ಬ್ರಾಕೆಟ್ ಹೊರಗಡೆ ಐತೆ, ಬ್ರಾಕೆಟ್ ಹೊರಗಡೆ 2 ಐತಂದ್ರೆ ಇದು ಹೈಡ್ರೋಜನ್ಗೂ ರಿಲೇಶನ್ಶಿಪ್ ಐತೆ, ಕ್ಲೋರಿನ್ಗೂ ರಿಲೇಶನ್ಶಿಪ್ ಐತೆ. ಅಂದ್ರೆ 2 ಹೈಡ್ರೋಜನ್ 2 ಕ್ಲೋರಿನ್. ಇಲ್ಲಿ ನೋಡ್ರಿ ಹೈಡ್ರೋಜನ್ ಇದಾವೆ, 2 ಕ್ಲೋರಿನ್ ಇದಾವೆ. ಸರ್ ಕೆಳಗೆ ಯಾಕೆ ಬರ್ತೀರ ಅಂದ್ರೆ ನಿಮ್ಮನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಬರೆದಿದ್ದು, ಹಾಗಿದ್ರೆ ಇದು ಬ್ಯಾಲೆನ್ಸ್ ಆಗಿದೆ ಅಂತ ಕಲ್ತೀವಿ. ಓಕೆ, ಮೆಗ್ನೀಷಿಯಂ ಪ್ಲಸ್ 2 ಹೈಡ್ರೋಕ್ಲೋರಿನ್ ಇಟ್ ಗಿವ್ಸ್ ರೈಸ್ ಟು ಮೆಗ್ನೀಷಿಯಂ ಕ್ಲೋರಿನ್ ಪ್ಲಸ್ ಹೈಡ್ರೋಜನ್ 2 ಹೈಡ್ರೋಜನ್. ಸೊ ಇದನ್ನ ನಾರ್ಮಲಿ ತಗೊಳ್ತೀವಿ. ಸರ್ ಇದಕ್ಕೆ ಹಿಂಗೆ ಬರ್ಬಿಟ್ರೆ ಆಯ್ತಾ? ಸ್ಟೇಟ್ಸ್ ಬರೆಯಬೇಕು. ಇಲ್ಲಿ ನೋಡ್ರಿ ಎಲ್ಲ ಮೆಟಲ್ಸ್ ಬಹುತೇಕವಾಗಿ ಸಾಲಿಡ್ ಸ್ಟೇಟ್ ಅಲ್ಲೇ ಇರ್ತವೆ. ಸಾಲಿಡ್ ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಬಹುತೇಕವಾಗಿ ಲಿಕ್ವಿಡ್ ಸ್ಟೇಟ್ ಆಗಿ ಇರ್ತದೆ. ಇದು ಬಹುತೇಕವಾಗಿ ಸಾಲಿಡ್ ಸ್ಟೇಟ್ ಆಗಿ ಇರ್ತದೆ. ಹೈಡ್ರೋಜನ್ ಯಾವಾಗಲೂ ಗ್ಯಾಸ್ ಸ್ಟೇಟ್ ಆಗಿ ಇರ್ತದೆ. ಮೋಸ್ಟ್ ಆಫ್ ಟೈಮ್ಸ್ ಹೈಡ್ರೋಜನ್ ಇಸ್ ಬಿಕಮಿಂಗ್ ಗ್ಯಾಸ್ ಸ್ಟೇಟ್. ದಟ್ ಮೀನ್ಸ್ ಹೈಡ್ರೋಜನ್ ಕನ್ನಡದೊಳಗಡೆ ನಾವೆಂತ ಕರಿತೀವಿ? ಯಾರಾದ್ರೂ ಹೇಳ್ತೀರಾ? ಎಸ್, ಹೈಡ್ರೋಜನ್ ನಾವು ಏನಂತೀವಪ್ಪ? ಸ್ಟಾಪ್ ಮಾಡಿ, ಏನಂತೀವಿ? ಹೈಡ್ರೋಜನ್ಗೆ ನಾವು ಜಲಜನಕ ಅಂತೀವಿ. ಹೈಡ್ರೋಜನ್ಗೆ ನಾವು ಜಲಜನಕ ಅಂತೀವಿ. ನೈಟ್ರೋಜನ್ಗೆ ಸಾರಜನಕ ಅಂತೀವಿ. ಕನ್ನಡ ಮಕ್ಕಳು ಸ್ವಲ್ಪ ಗೊತ್ತಿಲ್ಲ ಅಂತ ಹೇಳ್ತಿದೀವಿ. ಇಂಗ್ಲಿಷ್ ಒಳಗಡೆ ಹೈಡ್ರೋಜನ್ ಹೈಡ್ರೋಜನ್, ನೈಟ್ರೋಜನ್ ನೈಟ್ರೋಜನ್. ಇದಲ್ಲ, ಕೆಲವೊಂದಿಷ್ಟು ಬ್ಯಾಲೆನ್ಸ್ ಮಾಡ್ತಾ ನೋಡೋದು ಬೇರೆ ಬೇರೆ. ಈಗ ಇದು ಕಾಪರ್ ಅನ್ಕೊಂಡ್ರಿ ಪ್ಲಸ್ ಆಕ್ಸಿಜನ್, ಇಟ್ ಗಿವ್ಸ್ ರೈಸ್ ಟು ಅಂತ ಓದ್ತೀವಿ. ಇಲ್ಲಿ CuO ಬ್ಯಾಲೆನ್ಸ್ ಆಗಿಲ್ಲ. ಒಂದು ಕಾಪರ್ ಐತೆ, ಒಂದು ಕಾಪರ್ ಐತೆ, ಆಕ್ಸಿಜನ್ ಒಂದೈತಿ, ಹಿಂಗೈತೆ. ನಮ್ಮ ಮಕ್ಳು ಹಿಂಗ್ ಬರ್ಬಿಡ್ತಾವ, ಬ್ಯಾಲೆನ್ಸ್ ಆಗೈತಲ್ಲ ಹೆಂಗ್ ಸರ್ ಅಂತ. ನೆನ್ಪಿಟ್ಕೊಳ್ರಿ, ಆಕ್ಸಿಜನ್ ಯಾವತ್ತು ಮೋನೋ ಆಕ್ಸಿಜನ್ ಸಿಗಲ್ಲ, ಅಂದ್ರೆ ಸಿಂಗಲ್ ಆಕ್ಸಿಜನ್ ಇರಲ್ಲ. ಹಾಗಾಗಿ ಇಲ್ಲಿ ನಾವು ಟ್ವೈಸ್ ಮಾಡ್ಕೋಬೇಕು. ಈಗ ಕಾಪರ್ ಆಕ್ಸೈಡ್ ನೆನ್ಪಿಟ್ಕೊಳ್ರಿ, ಒಂದು ಆಕ್ಸಿಜನ್ ಇದ್ರೆ ಕಾಪರ್ ಆಕ್ಸೈಡ್, 2 ಆಕ್ಸಿಜನ್ ಇದ್ರೆ ಕಾಪರ್ ಡೈಆಕ್ಸೈಡ್, 3 ಆಕ್ಸಿಜನ್ ಇದ್ರೆ ಕಾಪರ್ ಟ್ರೈಆಕ್ಸೈಡ್ ಅಂತ ಓದ್ತೀವಿ. ಸೊ ಈಗ ಸಮೀಕರಣ ಸರಿದೂಗಿಸ್ತೇವೆ. ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಶನ್ಸ್ ನೋಡಿದ್ವಿ. ಈಗ ಮುಂದಕ್ಕೆ ಹೋಗೋಣ. ಸಮೀಕರಣಗಳ ವಿಧಗಳು ಅಥವಾ ರಾಸಾಯನಿಕ ಕ್ರಿಯೆಗಳ ಸಂಯೋಗ ಕ್ರಿಯೆ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಅಂತೀವಿ. ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತೀವಿ. ಫಸ್ಟ್ ಈಗ ನೋಡ್ತಾ ಹೋಗೋಣ. ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಪ್ರತಿವರ್ತಕಗಳು. 2 or more reactant, they are react and become a single product. 2 or more reactant, they are react and become a single product. ಅಂದ್ರೆ 2ಕ್ಕಿಂತ ಹೆಚ್ಚಿನ ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ಉಂಟು ಮಾಡುವ ಕ್ರಿಯೆಯೇ ಸಂಯೋಗ ಕ್ರಿಯೆ. ಸರ್ ಅರ್ಥ ಆಗ್ತಿಲ್ಲ ಸರ್? ಎಸ್, ಸ್ವಲ್ಪ ನೋಡ್ರಿ. ಎ ಒಂದು ಪ್ರತಿವರ್ತಕ ಅನ್ಕೊಳ್ರಿ, ಬಿ ಒಂದು ಪ್ರತಿವರ್ತಕ, ಇವೆರಡೂ ಸೇರಿ AB ಉತ್ಪನ್ನವಾದರೆ. ಸರ್ ABCD ಅರ್ಥ ಆಗ್ತಿಲ್ಲ ಸರ್, ಸ್ವಲ್ಪ ಬಿಡಿಸಿ ಹೇಳ್ತಾರೆ ಸರ್. ಹೌದು, ಬಿಡಿಸಿ ಹೇಳೋಣಪ್ಪ. ನೋಡಪ್ಪ, ಎ ಯಾವ್ದೋ ಒಂದು ಇದು ವಸ್ತು ಅನ್ಕೊಳ್ರಿ, ಕಾರ್ಬನ್ ಅನ್ಕೊಳ್ರಿ, ಇದು ಒಂದು ಪ್ರತಿವರ್ತಕ. ಅಂದ್ರೆ ಈ ಸೈಡ್ ಇರೋವೆಲ್ಲ ಪ್ರತಿವರ್ತಕ, ಈ ಸೈಡ್ ಇರೋವೆಲ್ಲ ಉತ್ಪನ್ನ ಅನ್ಕೊಳ್ರಿ. ಓಕೆ, ಕಾರ್ಬನ್ ಪ್ಲಸ್ ಆಕ್ಸಿಜನ್ O2 ಸಿಂಗಲ್ ಇರಲ್ಲ ಅಂತ ಗೊತ್ತೈತೆ. CO2 ಬ್ಯಾಲೆನ್ಸ್ ಆಗಿದೆಯಾ? ಬಹಳ ಚೆಕ್ ಮಾಡಲೇಬೇಕು. ಒಂದು ಬ್ಯಾಲೆನ್ಸ್ ಆಗಿದೆ. ಓಕೆ, ಇಲ್ಲಿ ನೋಡ್ರಿ, C ಪ್ಲಸ್ O2 ಇಟ್ ಗಿವ್ಸ್ ರೈಸ್ ಟು CO2 ಬ್ಯಾಲೆನ್ಸ್ ಆಗಿದೆ, ನೋ ಡೌಟ್. ಇಲ್ಲಿ ನೋಡ್ರಿ, ಒಂದು ಪ್ರತಿವರ್ತಕ, ಇದು ಎರಡನೇ ಪ್ರತಿವರ್ತಕ, 2 ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ. Single reactant, it is single reactant. The 2 reactant, it become a single product. 2 reactant, they become a single product. ಹೀಗಾಗಿ ಇದನ್ನ ಏನಂತ ಕರಿತೀವಿ ನಾವು? ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ಸ್. ಇಬ್ರು ಫ್ರೆಂಡ್ಸ್ ಇರ್ತಾರೆ, ಇಬ್ರು ಹುಡುಗರು ಇರ್ತಾರೆ, ಫ್ರೆಂಡ್ಸ್ ಆದ್ರು ಅಂತ ಹೇಳ್ಕೋಬಹುದು. ಇವನೊಬ್ಬ ಎ ಅನ್ನೋ ಹುಡುಗ, ಬಿ ಅನ್ನೋ ಹುಡುಗ, ಇಬ್ರು ಫ್ರೆಂಡ್ಸ್ ಆದ್ರು. ಹಾಗಾಗಿ ಇದೇನಾಯ್ತು?
ಕಾಂಬಿನೇಷನ್ ರಿಯಾಕ್ಷನ್ ಅಂತ ತಗೋಬಹುದು. ಓಕೆ, ಕಾಂಬಿನೇಷನ್ ರಿಯಾಕ್ಷನ್ ಕ್ರಿಯೆ ಎರಡನೇ ಕ್ರಿಯೆ ವಿಭಜನಾ ಕ್ರಿಯೆ, ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ a single reactant becoming two simple products ಅಂದ್ರೆ ಒಂದು ಪ್ರತಿವರ್ತಕ ಎರಡು ಉತ್ಪನ್ನಗಳಾದ್ರೆ ಅದನ್ನ ನಾನು ಎಂತ ಕರಿತೀನಿ, ವಿಭಜನಾ ಕ್ರಿಯೆ ಅಂತ ಕರಿತೀನಿ. ಇಲ್ಲಿ ನೋಡ್ತಾ ಹೋಗೋಣ. A into B it gives rise to A plus B. ಅಲ್ಲಿ ಮಾಡಿದ್ವಿ, ಇಲ್ಲಿ ಉಲ್ಟಾ. ಅಲ್ಲಿ ಇಬ್ರು ಬೇರೆ ಬೇರೆ ಇರೋರು ಒಬ್ಬರಾಗಿದ್ರು, ಆದ್ರೆ ಈಗ ಇಬ್ರು ಇದ್ದಾರೆ, ಒಡೆದು ಸ್ಪ್ಲಿಟ್ ಆಗ್ತಿದ್ದಾರೆ. ಸರ್ ಸ್ವಲ್ಪ ಬೇರೆ ಯಾವ್ದಾದ್ರು ಕೊಡ್ತೀರೇನು ಸರ್? ಇಲ್ಲಿ ನೋಡ್ರಿ, 2CuO it gives rise to 2Cu plus O2. ಬ್ಯಾಲೆನ್ಸ್ ಆಗಿದೆಯಾ ಇಲ್ಲ ಚೆಕ್ ಮಾಡ್ರಿ. ಎಸ್, ಎರಡು ಕಾಪರ್ ಇದೆ, ಎರಡು ಆಕ್ಸಿಜನ್ ಇದೆ, ಎರಡು ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆ. ಹಾಗಾಗಿ ನೋಡ್ರಿ, ದ ಸಿಂಗಲ್ ರಿಯಾಕ್ಟೆಂಟ್ ಬಿಕಮಿಂಗ್ ಟು ಸಿಂಪಲ್ ಪ್ರಾಡಕ್ಟ್ ಇಸ್ ಕಾಲ್ಡ್ ಕಾಂಬಿನೇಷನ್ ರಿಯಾಕ್ಷನ್. ಈ ಮೂರನೇ ರಿಯಾಕ್ಷನ್ ಹೋಗ್ತಿದೀವಿ, ಅದು ಸ್ಥಾನ ಪಲ್ಲಟ ಕ್ರಿಯೆ. ಕನ್ನಡದೊಳಗಡೆ ಸ್ಥಾನ ಪಲ್ಲಟ ಅಂತಾರೆ, ಏಕಸ್ಥಾನ ಪಲ್ಲಟ ಅಂತಾನೂ ಕರೀತಾರೆ. ಇಂಗ್ಲಿಷ್ ಒಳಗಡೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಾನೂ ಕರೀತಾರೆ, ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಾನೂ ಕರೀತಾರೆ. ಎಲ್ಲ ಮೂರನೇದು ಹೇಳ್ತಿದ್ರಿ. ಮತ್ತೆ ಇಲ್ಲೇನ್ ಬರ್ತೀರಿ ಸರ್ ಅಂತಂದ್ರೆ, ಸ್ವಲ್ಪ ಇಂಪಾರ್ಟೆಂಟ್ ಇವು, ಫ್ಯೂಚರ್ಗೂ ಬೇಕಾಗ್ತವೆ. ಆದ್ರೆ ಮನೆ ಒಳಗಡೆ ಬಳಸ್ತಕ್ಕಂಥ ವಸ್ತುಗಳಿವು ನೆನ್ಪಿಟ್ಕೊಳ್ರಿ. ಇದು ಕ್ಯಾಲ್ಸಿಯಂ ಆಕ್ಸೈಡ್. ಸರ್ ಹೆಂಗ್ ಗೊತ್ತಿರಿ ಸರ್ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಒಂದು ಆಕ್ಸೈಡ್ ಇದೆ. ಇದು ಕ್ಯಾಲ್ಸಿಯಂ ಡೈಆಕ್ಸೈಡ್, ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್. ನೀವು ಯಾವ್ದೋ ಮೂವಿ ನೋಡಿರ್ಬೋದು, ಅದ್ರ ಯಾರೋ ಕೇಳ್ತಾರೆ ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಾನೆ, ಅವನು ಕಾಕೋತ್ರಿ ಅಂತಾನೆ. ಅದು ಕಾಕೋತ್ರಿ ಅಲ್ಲ, CaCO3. ಇದನ್ನ ಕನ್ನಡದಾಗೆ ಸುಣ್ಣದ ಕಲ್ಲು ಅಂತೀವಿ, ಇಂಗ್ಲಿಷ್ಗೆ ಲೈಮ್ ಸ್ಟೋನ್ ಅಂತೀವಿ. CaO ಕ್ಯಾಲ್ಸಿಯಂ ಆಕ್ಸೈಡ್, ಸುಟ್ಟ ಸುಣ್ಣ ಅಥವಾ ಕ್ವಿಕ್ ಲೈಮ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅರಳಿದ ಸುಣ್ಣ ಅಂತೀವಿ. ನೆನ್ಪಿಟ್ಕೊಳ್ರಿ, ಒಂದು ಅರ್ಥ ಮಾಡ್ಕೋಬೇಕಾಗಿರೋ ಮ್ಯಾಟರ್ ವಿಷಯ ಏನಪ್ಪ ಅಂತಂದ್ರೆ, ಇದು ಸ್ಟಾರ್ಟಿಂಗ್ ನೀವು ಹಳ್ಳಿ ಭಾಗದ ಹುಡುಗರಾಗಿದ್ರೆ ಗೊತ್ತಿರ್ತೈತಿ. ಊರಲ್ಲಿ ಸುಣ್ಣ ಮಾರ್ಲಿಕ್ಕೆ ಬರ್ತಾರೆ, ದೇ ಆರ್ ಸಪ್ಲೈಡ್. ಬರ್ತಾರೆ, ತಗೊಂಡ್ಬರ್ತೀವಿ, ತಗೊಂಬಂದು ನೀರ್ ಹಾಕಿದ ತಕ್ಷಣಕ್ಕೆ ನಿಮಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿಗ್ತದೆ, ಅರಳಿದ ಸುಣ್ಣ ಸಿಗ್ತದೆ. ಅದನ್ನ ನೀವು ಸ್ವಲ್ಪ ಗೋಡೆ ಹೊಡಿತೀರಿ, ಗೋಡೆ ನಿಧಾನಕ್ಕೆ ಬೇರೆ ಆಕ್ಸಿಜನ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತದೆ. ಇವು ಮೂರು, ಇವು ಎಕ್ಸಾಮ್ಗೂ ಮತ್ತೆ ಫ್ಯೂಚರ್ಗೂ ಇಂಪಾರ್ಟೆಂಟ್. ಹಾಗಾಗಿ ಒಂದು ಸಪರೇಟ್ ಬರೆದಿದ್ದು. ಈಗ ಮೂರನೇ ಕ್ರಿಯೆ ಹೋಗ್ತಿದೀವಿ ನಾವು. ಮೂರನೇ ಕ್ರಿಯೆ ಸ್ಥಾನ ಪಲ್ಲಟ ಕ್ರಿಯೆ. ಸ್ಥಾನ ಪಲ್ಲಟ, ಯಾರನ್ನು ಪಲ್ಲಟಗೊಳಿಸಂಗಿಲ್ಲ ನಾವು, ಸ್ಥಾನ ಪಲ್ಲಟ ಕ್ರಿಯೆ. ಇಂಗ್ಲಿಷ್ ನಾವು ಇದಕ್ಕೆ ಯಾರು ಹೇಳ್ತಾರೆ ಏನಂತೀವಿ? ಎಸ್, ಸ್ಥಾನ ಪಲ್ಲಟ ಕ್ರಿಯೆನ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸರ್ ಡಿಸ್ಪ್ಲೇಸ್ಮೆಂಟ್ ಅರ್ಥ ಆಗ್ತಿಲ್ಲ ಸರ್, ಏನ್ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ, ನೆನ್ಪಿಟ್ಕೊಳ್ರಿ, ಒಂದು ಪ್ರತಿವರ್ತಕದಲ್ಲಿ ಯಾವುದಾದರೂ ಧಾತುವು ಸ್ಥಾನವನ್ನು ಬದಲಾಯಿಸಿದರೆ, ಇನ್ ದ ರಿಯಾಕ್ಷನ್ ಇಫ್ ಎನ್ ಎನಿ ಎಲಿಮೆಂಟ್ ಚೇಂಜ್ ದೇರ್ ಪೊಸಿಷನ್ ಆರ್ ಚೇಂಜ್ ದೇರ್ ಸಿಂಗಲ್ ಅಯಾನ್, ದಟ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅದನ್ನ ನಾವು ಸ್ಥಾನ ಪಲ್ಲಟ ಅಂತಾನೂ ಕರಿತೀವಿ. ಒಂದು ಎಕ್ಸಾಂಪಲ್ ಕೊಡ್ತೀರಿ ಸರ್ ಅಂತಂದ್ರೆ, Fe plus CuSO4 it gives rise to FeSO4 plus Cu. ಸರ್ ಹೆಂಗೆ ಸರ್ ಅಂದ್ರೆ, ಇಲ್ಲಿ ನೋಡ್ರಿ, ಇವನೊಬ್ಬ ಇದ್ದ, ಇವ್ರು ಆಲ್ರೆಡಿ ಇಬ್ರು ಫ್ರೆಂಡ್ಸ್ ಇದ್ರು, ಕಾಪರ್ ಮತ್ತೆ ಸಲ್ಫೇಟ್. ಸರ್ ಇದನ್ನ ಯಾಕೆ ಸಲ್ಫೇಟ್ ಅಂದ್ರೆ, ಒಂದು ಸಲ್ಫರ್ 4 ಆಕ್ಸಿಜನ್ ಇರೋದು ಸಲ್ಫೇಟ್ ಅಂತ ಕರಿತೀವಿ. ಕಾಪರ್ ಸಲ್ಫೇಟ್ ಹೆಂಗ್ ಓದ್ಬೇಕಂದ್ರೆ ಕಾಪರ್ ಸಲ್ಫೇಟ್ ಅಂತ. ಇದನ್ನ ಹೆಂಗ್ ಓದ್ಬೇಕು? ಕಾಪರ್ ಸಲ್ಫೇಟ್. ಇಲ್ಲಿ ನೋಡ್ರಿ, ಕಾಪರ್ ಮತ್ತೆ ಸಲ್ಫೇಟ್ ಇಬ್ರು ಬೆಸ್ಟ್ ಫ್ರೆಂಡ್ ಇದ್ರು, ಆದ್ರೆ ಇನ್ನೊಬ್ಬ ಬಂದ ಐರನ್, ಇವನು ಸಲ್ಫೇಟ್ ಅನ್ನ ಕರ್ಕೊಂಡು ಹೋಗ್ಬಿಟ್ಟ. ಇವ್ರಿಬ್ರು ಫ್ರೆಂಡ್ಸ್ ಅಲ್ಲ, ಆದ್ರೆ ಕಾಪರ್ ಅಂತಕ್ಕಂಥದ್ದು ಏನದ ಸಿಂಗಲ್ ಅದ. ಇದು ಜಸ್ಟ್ ಫನ್ನಿಗೆ. ನಾವು ಅನೇಕ ಮಕ್ಕಳು ನಮಗೆ ಬಂದು ಹೇಳ್ತಿರ್ತಾರೆ, ಸರ್ ಓದ್ಲಿಕ್ಕೆ ಬೇಜಾರ್ ಸರ್, ಏನು ಓದ್ಬೇಕು ಸರ್, ಓದಿ ಯಾರು ಬಂದ್ರೆ ಸರ್ ನಮ್ಮ ಮಕ್ಳು ಹೇಳ್ತಿರ್ತಾರೆ. ಅವ್ರಿಗೆ ಎಲ್ಲ ಮಕ್ಕಳಿಗೆ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮಗೆ ಯಾವಾಗಲೂ ಸ್ವಾಮಿ ವಿವೇಕಾನಂದ ಹೇಳಿರೋ ಒಂದು ಲೈನ್ ಬಹಳ ನೆನಪಿಗೆ ಬಂದೇ ಬರ್ತಿತ್ತು, ಅದನ್ನು ನಮ್ಮ ಮಕ್ಕಳಿಗೆ ಹೇಳ್ತಿದ್ದೀನಿ ಇವತ್ತು. ನೆನಪಿಟ್ಕೊಂಡ್ರೆ ವಿವೇಕಾನಂದ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಟೇಕ್ ರಿಸ್ಕ್, if you win, take risk. If you win, you lead the team. If you lose, you guide the team ಅಂತ ಹೇಳ್ತಾರೆ.
ಅಂದ್ರೆ ಜೀವನದೊಳಗಡೆ ರಿಸ್ಕ್ ತಗೊಳ್ಳಿ ರೆಡಿ ಇರ್ಬೇಕು. ಗೆದ್ರೆ ಒಂದು ಟೀಮಿಗೆ ಕ್ಯಾಪ್ಟನ್ ಆಗ್ತೀವಿ, ಸೋತ್ರೆ ಒಂದು ಟೀಮಿಗೆ ಕೋಚ್ ಆಗ್ತೀವಿ. ಸರ್ ಯಾವ ಟೀಮ್ ಸರ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದಾದ್ರೆ ನಾವು ಪ್ರತಿನಿತ್ಯ ಹೊಸ ಹೊಸ ವಿಷಯಗಳನ್ನು ಕಲಿಕ್ ರೆಡಿ ಇರ್ಬೇಕು. ಕಲ್ತ್ರೆ ಸಕ್ಸಸ್ ಅಥವಾ ಕ್ಯಾಪ್ಟನ್ ಅಥವಾ ಯಾವ ತರ ಸರ್ ಅಂತಂದ್ರೆ ನೀವು ಕಲ್ತಿರೋ ವಿಷಯ ಏನಾದ್ರು ಎಕ್ಸಾಮಿಗೆ ಬಂತಂದ್ರೆ ನೀವು ಆಬ್ವಿಯಸ್ಲಿ ಜಾಬ್ ತಗೋಬಹುದು, ಆಬ್ವಿಯಸ್ಲಿ ಕ್ಯಾಪ್ಟನ್ ಆದಂಗೆ. ಅಪ್ಪಿ ತಪ್ಪಿ ಫೇಲ್ಯೂರ್ ಆದ್ರೆ ನಮ್ಮ ಹಾಗೆ ಅನೇಕ ಮಕ್ಕಳಿಗೆ ತರಬೇತುದಾರರು ಆಗ್ಬೋದು. ನೆನ್ಪಿಟ್ಕೊಳ್ರಿ, ಕಲೀಲಿಕ್ಕೆ ಸದಾ ರೆಡಿಯಾಗಿರು. ಕಲಿಯೋದ್ರಿಂದ ಯಾವುದೇ ನಷ್ಟ ಇಲ್ಲ. ಓಕೆ, ರಿಸ್ಕ್ ತಗೋಬೇಕು. ರಿಸ್ಕ್ ಇಂದ ಗೆದ್ರೆ ಕ್ಯಾಪ್ಟನ್, ಸೋತ್ರೆ ಕೋಚ್. ಕಳ್ಕೊಳ್ಳೋದು ಏನೂ ಇಲ್ಲ. ಹಾಗಾಗಿ ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇರಬೇಕು. ನಮ್ಮ ಮಕ್ಕಳು ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇದ್ದಾರೆ ಅಂತ ಒಳ್ಳೆ ಒಂದು ಉತ್ತಮವಾದ ಸಂದೇಶದೊಂದಿಗೆ ನಾನು ಹೊರಡ್ತಿದ್ದೀನಿ. ಯಾಕಂದ್ರೆ ನಮ್ಮ ಮಕ್ಕಳು ಯಾವಾಗಲೂ ರಿಸ್ಕ್ ತಗೊಂಡು ಲೈಫನ್ನ ಗೆದ್ದೇ ಗೆಲ್ತಾರಂತ ನೋಡುವ ಆಶಾಭಾವನೆಯಿಂದ ಹೊರಡ್ತಿದ್ದೀನಿ. ಇಲ್ಲಿ ನೋಡ್ರಿ, ಸ್ಥಾನ ಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, Fe plus CuSO4 it gives rise to FeSO4 plus Cu. FeSO4 plus Cu. ಈಗ ನಿಮ್ಮ ಮುಂದೆ ರಾಸಾಯನಿಕ ಕ್ರಿಯೆಗಳ ಕಡೆಯ ಕ್ರಿಯೆ, ದ್ವಿಸ್ಥಾನ ಪಲ್ಲಟ ಕ್ರಿಯೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. See, in this reaction, two reactant exchange their ions and become a simple products. Exchange their ions. ಅಂದ್ರೆ ಎರಡು ಪ್ರತಿವರ್ತಕಗಳು ತಮ್ಮ ಅಯಾನುಗಳ ವಿನಿಮಯದಿಂದ ಉತ್ಪನ್ನಗಳನ್ನು ಉಂಟು ಮಾಡಿದರೆ ಅದಕ್ಕೆ ಅಂತ ಕರಿತೀವಿ ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸೋಡಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡ್. ಇದು ಸೋಡಿಯಂ ಸಲ್ಫೇಟ್, ಇದು ಬೇರಿಯಂ ಕ್ಲೋರೈಡ್. ಇಲ್ಲಿ ನೋಡ್ರಿ, ಈ ಬೇರಿಯಂ ಏನಿದೆ ಇಲ್ಲಿರ್ತಕ್ಕಂಥ ಸಲ್ಫೇಟ್ ಅನ್ನ ಆಕ್ಯುಪೈ ಮಾಡ್ಕೊಂಡಿದೆ. ಇಲ್ಲಿ ಬೇರಿಯಂ ಸಲ್ಫೇಟ್ ಆಗಿದೆ. ಸೋಡಿಯಂ ಕ್ಲೋರೈಡ್, ಇಲ್ಲಿ ನೋಡ್ರಿ, ಸೋಡಿಯಂ ಇದೆ, ಅಲ್ಲಿ ಕ್ಲೋರೈಡ್ ತಗೊಂಡು ಹೋಗಿದೆ. ಬ್ಯಾಲೆನ್ಸ್ ಆಗಿದ್ದಿಲ್ಲ ಅಂತ ಚೆಕ್ ಮಾಡ್ಬೇಕು. ಇಲ್ಲಿ 2 ಸೋಡಿಯಂ ಇದೆ, ಅಲ್ಲಿ 2 ಸೋಡಿಯಂ ಇದೆ. ಸಲ್ಫೇಟ್ ಒಂದಿದೆ, ಅಲ್ಲಿ ಸಲ್ಫೇಟ್ ಒಂದಿದೆ. ಬೇರಿಯಂ ಒಂದಿದೆ, ಅಲ್ಲಿ ಬೇರಿಯಂ ಒಂದಿದೆ. ಕ್ಲೋರಿನ್ 2 ಇದೆ, ಅಲ್ಲಿ ಕ್ಲೋರಿನ್ 2 ಇದೆ. ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ನೋಡ್ರಿ, 2 ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನ ವಿನಿಮಯ ಮಾಡ್ಕೊಂಡಿದ್ದಾವೆ. Two reactant exchange their ion become a simple products is called double displacement reaction ಅಂತ ಕರೀತೀವಿ. ನಮ್ಮ ಮಕ್ಕಳಿಗೆ ನೆನ್ಪಿಟ್ಕೊಳ್ಳೋಕಂದ್ರೆ ನೋಡ್ರಿ, ಈ ತುದಿ ಸೇರಿಸ್ರಿ, ಈ ತುದಿ ಸೇರಿಸ್ರಿ, ಹೊಸ ಬರ್ತಾವ. ನೆನ್ಪಿಟ್ಕೊಳ್ಳಿಕ್ಕೆ ಈ ಕಡೆ ಬರ್ರಿ, ಉಷ್ಣ ವಿಭಜನೆ ಕ್ರಿಯೆ. ಆಕ್ಚುಲಿ ನಿಮಗೆ 4 ಇರೋದು, ಇವು ಬೇರೆ ಬೇರೆದ್ರಲ್ಲಿ ಸಬ್ ಬರ್ತಾ ಹೋಗ್ತವೆ. ಹಾಗಾಗಿ ಇವು ಕೂಡ ಎಕ್ಸಾಮ್ ಕೇಳುವಂತ ಚಾನ್ಸಸ್ ಇದೆ. ಹಾಗಾಗಿ ಬರ್ದಿರೋದು ಉಷ್ಣ ವಿಭಜನಾ ಕ್ರಿಯೆ. ಥರ್ಮಲ್ ಡಿಕಾಂಪೋಸಿಷನ್ ಅದು ಡಿ. ಸ್ವಲ್ಪ ನಮಗೆ ಬೋರ್ಡ್ ಸರಿ ಇಲ್ಲ, ಅದು ಟಿ ಅನ್ನ ಕಾಣಿಸ್ತಿದ್ರೆ ಕ್ಷಮೆ ಇರಲಿ, ಅದು ಡಿ. ಇಲ್ಲಿ ನೋಡ್ರಿ ಸರ್, ಉಷ್ಣ ವಿಭಜನಾ ಕ್ರಿಯೆ ಅರ್ಥ ಆಗ್ತಿಲ್ಲ ಸರ್ ಅಂದ್ರೆ ನಿಮ್ಗೆ ನೆನಪಿರ್ಬೋದು. 2ನೇ ಕ್ರಿಯೆ ನೆನಪಾಯ್ತಾ? ವಿಭಜನಾ ಕ್ರಿಯೆ ಜಸ್ಟ್ ಮಾಡಿದ್ವಿ. ಅಲ್ಲಿ ಸಿಂಗಲ್ ರಿಯಾಕ್ಟೆಂಟ್ ಬಿಕಮ್ 2 ಸಿಂಪಲ್ ಪ್ರಾಡಕ್ಟ್ಸ್. ಒಂದಿದ್ದು 2 ಆಗಿತ್ತು ಅಂತ ಹೇಳಿದ್ವಿ. ಇಲ್ಲ ಹಂಗೆ ಸೇಮ್ ಯಾವ ತರಪ್ಪ ಅಂದ್ರೆ ಒಂದು ರಿಯಾಕ್ಟೆಂಟ್, ಆ ಸಿಂಗಲ್ ರಿಯಾಕ್ಟೆಂಟ್ ವಿತ್ ದ ಹೆಲ್ಪ್ ಆಫ್ ಹೀಟ್ ಬಿಕಮ್ 2 ಪ್ರಾಡಕ್ಟ್ಸ್. ಅಂದ್ರೆ ವಿಭಜನೆ ಆಗ್ತದೆ ಇಲ್ಲಿ ಕೂಡ, ಆದ್ರೆ ಹೀಟ್ ಇಂದ ಆಗ್ಬೇಕು. ಈ ಕ್ರಿಯೆಯಲ್ಲಿ ಉಷ್ಣದಿಂದ ಒಂದು ಪ್ರತಿವರ್ತಕವು 2 ಉತ್ಪನ್ನಗಳಾದರೆ ಇನ್ ದಿಸ್ ರಿಯಾಕ್ಷನ್ a single reactant with the help of heat become 2 simple product is called as thermal decomposition. CaCO3 calcium carbonate, it need heat, after it become calcium oxide plus carbon dioxide. ನಿಮಗೆ ಆಲ್ರೆಡಿ 4 ಈಕ್ವೇಶನ್ಸ್ ನೋಡಿದ್ವಿ. ಸಂಯೋಗ, ವಿಭಜನೆ, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ, ಕಾಂಬಿನೇಷನ್, ಡಿಕಾಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ಅದಾದ್ಮೇಲೆ ಒಂದು ಹೊಸ ನೋಡಿದ್ವಿ, ಥರ್ಮಲ್ ಡಿಕಾಂಪೋಸಿಷನ್ ಅಂತ. ಇನ್ನು ಒಂದಿದೆ ಅಂತರುಷ್ಣಕ ಕ್ರಿಯೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇನ್ನು ಒಂದಿದೆ ಅಂತರುಷ್ಣಕ ಕ್ರಿಯೆ, ಎಂಡೋಥರ್ಮಿಕ್. ಇನ್ನು ಒಂದಿದೆ ಬಹಿರುಷ್ಣಕ ಕ್ರಿಯೆ, ಎಕ್ಸೋಥರ್ಮಿಕ್. ಎಕ್ಸೋ ಮೀನ್ಸ್ ಎಕ್ಸಾಸ್ಟ್ ಆಗೋದು, ಎಕ್ಸಿಟ್ ಆಗೋದು, ಹೊರಗಡೆ ಬರೋದು, ಉಷ್ಣ ಹೊರಗಡೆ ಬರೋದು. In this reaction, if the reactant, they become a product, that time heat will become released. ಅಂದ್ರೆ ಎಕ್ಸಿಟ್ ಆಗುತ್ತೆ, ಹೀಟ್ ಎಕ್ಸಿಟ್ ಆಗುತ್ತೆ. ರಿಯಾಕ್ಟೆಂಟ್ಗಳು ರಿಯಾಕ್ಟ್ ಮಾಡಿ ಹೀಟ್ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಬಹಿರುಷ್ಣ ಅಂದ್ರೆ ಬಹಿರಂಗವಾಗಿ ಉಷ್ಣ ಕಾಣಬೇಕು, ಕಣ್ಣಿಗೆ ಕಾಣಬೇಕು, ಹೊರಗಡೆ ಬರಬೇಕು.
ಅಂತ ಕ್ರಿಯೆಯನ್ನು ನಾನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀನಿ. ಇಲ್ಲಿ ನೋಡ್ರಿ CH4 ಇದು ಮೀಥೇನ್, ಕಾರ್ಬನ್ ಮತ್ತು ಸಂಯುಕ್ತಗಳು ಪಾಠ ಮಾಡ್ತಾರೆ ಹೇಳ್ತೀನಿ. ಇಲ್ಲಿ ನೋಡ್ರಿ ಆಕ್ಸಿಜನ್ ರಿಯಾಕ್ಟ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿದೆ, ಆದ್ರೆ ಇಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡಿದೆ. ಇದನ್ನು ನಾವು ಎಕ್ಸೋಥರ್ಮಿಕ್ ಬಹಿರುಷ್ಣ ಕ್ರಿಯೆ ಅಂತ ಕರಿತೀವಿ. ಪದೇ ಪದೇ ಹೇಳ್ತಿದ್ದೀನಿ, ಉಷ್ಣ ಹೊರಗಡೆ ಬರುತ್ತೆ ಕ್ರಿಯೆ ನಡೆಯುವಾಗ. ಇಲ್ಲಿ ಬರ್ರಿ ಅಂತರುಷ್ಣಕ ಕ್ರಿಯೆ. ಸರ್ ಅಂತರುಷ್ಣಕ ಕ್ರಿಯೆ ಅಂದ್ರೆ ಅಲ್ಲೇನು ಹೇಳ್ಬಿಟ್ರಿ ಸರ್, ಇಲ್ಲೇನ್ ಹೇಳ್ಬೇಕು ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಬಹಿರುಷ್ಣಕ ಕ್ರಿಯೆ, ಇಲ್ಲಿ ಅಂತರುಷ್ಣಕ ಕ್ರಿಯೆ. ಇಲ್ಲಿ ನೋಡ್ರಿ AgBr ಇದೆ ಅಂದ್ರೆ ಸಿಲ್ವರ್ ಬ್ರೋಮೈಡ್. ಇಲ್ಲಿ ಸೂರ್ಯನ ಬೆಳಕಿಂದ ಸಿಲ್ವರ್ ಬೇರೆ ಬ್ರೋಮಿನ್ ಬೇರೆ ಆಗಿದೆ. ಅಂದ್ರೆ ಇಫ್ ದ ಟೂ ಆರ್ ಮೋರ್ ರಿಯಾಕ್ಟೆಂಟ್ ದೇ ಬಿಕಮ್ ಎ ಪ್ರಾಡಕ್ಟ್ ವಿತ್ ದ ಹೆಲ್ಪ್ ಆಫ್ ಎನರ್ಜಿ ಸೋರ್ಸಸ್ ಲೈಟ್, ಎಲೆಕ್ಟ್ರಿಸಿಟಿ ಎಕ್ಸೆಟ್ರಾ, ಹೀಟ್. ಅಂದ್ರೆ ಯಾವುದಾದರೂ ಒಂದು ಪ್ರತಿವರ್ತಕವು ಎರಡು ಉತ್ಪನ್ನ ಅಥವಾ ಉತ್ಪನ್ನವಾಗಲು ಶಕ್ತಿಯ ಅವಶ್ಯಕತೆ ಇದ್ದರೆ, ಉಷ್ಣವಾಗಿರ್ಬೋದು, ತಾಪವಾಗಿರ್ಬೋದು, ವಿದ್ಯುತ್ ಶಕ್ತಿಯಾಗಿರ್ಬೋದು, ಬೆಳಕಾಗಿರ್ಬೋದು, ಅದರ ಮೂಲಕ ಉತ್ಪನ್ನಗಳಾದ್ರೆ ಅದನ್ನ ನಾನು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀನಿ ಅಥವಾ ಎಂಡೋಥರ್ಮಿಕ್ ಅಂತ ಕರಿತೀನಿ. ಸರ್ ಹೆಂಗೆ ಸರ್ ಅಂದ್ರೆ ಹಿಂಗ ಇಲ್ಲಿ ರಿಯಾಕ್ಷನ್ ನಡೆಯುವ ಸಮಯದಲ್ಲಿ ಉಷ್ಣ ಅಂತಕ್ಕಂಥದ್ದು ಅವುಗಳಿಂದ ಹೀರಿಕೆ ಆಗಲ್ಪಡ್ತದೆ. ಹಾಗಾಗಿ ಇದನ್ನ ನಾನು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀನಿ. ಇದು ಸಿಲ್ವರ್ ಬ್ರೋಮೈಡ್, ಸೂರ್ಯನ ಬೆಳಕಿನಿಂದ ಸಿಲ್ವರ್ ಬೇರೆ ಬ್ರೋಮೈಡ್ ಬೇರೆ ಆಗಿದೆ. ಈಗ ಮುಂದಕ್ಕೆ ಹೋಗ್ತಿದೀವಿ ನಾವು, ಕಡೆಯದಾಗಿ ಮುಂದಕ್ಕೆ ಹೋಗ್ತಿದೀವಿ. ಕಡೆಯದಾಗಿ ಸಮೀಕರಣಗಳು ಈಕ್ವೇಶನ್ಸ್ ಇದಾವೆ. ಅಪಕರ್ಷಣ ಆಕ್ಸಿಡೇಷನ್ ಅಂತೀವಿ, ಕ್ಷಮಿಸ್ರಿ, ಅಪಕರ್ಷಣ ರಿಡಕ್ಷನ್ ಅಂತೀವಿ, ಉತ್ಕರ್ಷಣ ಆಕ್ಸಿಡೇಷನ್ ಅಂತೀವಿ. ನಿಮ್ಗೆ ಇಂಗ್ಲಿಷ್ ಬಹಳ ಈಸಿ ಇದೆ. ಆಕ್ಸಿಡೇಷನ್, ರಿಡಕ್ಷನ್. ಆಕ್ಸಿಡೇಷನ್, the word is accept oxygen or gain oxygen is called oxidation. Lose oxygen is called reduction. Gain oxygen, reduction. Lose oxygen, gain oxygen, oxidation. ಲೂಸ್ ಆಕ್ಸಿಜನ್, ರಿಡಕ್ಷನ್. ಆಕ್ಸಿಜನ್ ನ ಪಡ್ಕೊಂಡ್ರೆ ಅಪಕರ್ಷಣ ಅಂತೀವಿ, ಕಳ್ಕೊಂಡ್ರೆ ಕ್ಷಮಿಸ್ರಿ, ಪಡ್ಕೊಂಡ್ರೆ ಉತ್ಕರ್ಷಣ ಅಂತೀವಿ, ಕಳ್ಕೊಂಡ್ರೆ ಅಪಕರ್ಷಣ ಅಂತೀವಿ. ಇಲ್ಲಿ ನೋಡ್ರಿ ಕಾರ್ಬನ್ ಇದೆ, ಕ್ಷಮಿಸ್ರಿ ಕಾಪರ್ ಇದೆ, ಇಲ್ಲಿ ಕಾಪರ್ ಇದೆ. ಆ ಕಾಪರ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿ ಕಾಪರ್ ಆಕ್ಸೈಡ್ ಆಯ್ತು. ಸಿಯರ್ ಉತ್ಕರ್ಷಣೆ, ಉತ್ಪತ್ತಿ ಮಾಡ್ಕೋಬೇಕು. ಆಕ್ಸಿಜನ್ ಅನ್ನ ಉತ್ಪತ್ತಿ ಅಂದ್ರೆ ಎಲ್ಲಿಂದ ಮಾಡ್ಕೊಳ್ಳಂಗಿಲ್ಲ, ಅಲ್ಲೇ ಇರ್ತಕ್ಕಂಥ ವಸ್ತುಗಳ ಜೊತೆಗೆ ರಿಯಾಕ್ಟ್ ಮಾಡಿ ಪಡ್ಕೋಬೇಕು. ಕಾಪರ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿ ಕಾಪರ್ ಆಕ್ಸೈಡ್ ಆಯ್ತು. ನೋಡಿ ಇಲ್ಲಿ ಆಕ್ಸಿಜನ್ ಪಡ್ಕೊಳ್ತು, ಗೇನ್ ಮಾಡ್ಕೊಂಡು ಕಾಪರ್ ಗೇನ್ ಆಕ್ಸಿಜನ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ಸಿ ಇಲ್ಲಿ ನೋಡ್ರಿ ಕಾಪರ್ ಆಕ್ಸೈಡ್ ಇದೆ, ಹೈಡ್ರೋಜನ್ ಇದೆ. ಕಾಪರ್ ಆಕ್ಸೈಡ್ ಇದೆ, ಹೈಡ್ರೋಜನ್ ಇದೆ, ಬಟ್ ಕಾಪರ್ ಲೂಸ್ ಆಕ್ಸಿಜನ್ ಅಂದ್ರೆ ಕಾಪರ್ ಆಕ್ಸಿಜನ್ ಕಳ್ಕೊಂಡಿದೆ. ಆಕ್ಸಿಜನ್ ಅನ್ನ ಕಳ್ಕೊಂಡ್ರೆ ರಿಡಕ್ಷನ್, ಪಡ್ಕೊಂಡ್ರೆ ಆಕ್ಸಿಡೇಷನ್. ಅಂದ್ರೆ ಆಕ್ಸಿಜನ್ ಪಡ್ಕೊಂಡ್ರೆ ಉತ್ಕರ್ಷಣೆ, ಕಳ್ಕೊಂಡ್ರೆ ಅಪಕರ್ಷಣೆ. ನೀವು ಇದನ್ನ ಎರಡಕ್ಕೂ ಎಕ್ಸಾಂಪಲ್ ತಗೋಬಹುದು. ನೋಡ್ರಿ ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಗೇನ್ ಮಾಡುತ್ತೆ, ಇದು ಉತ್ಕರ್ಷಣೆ, ಇದು ಅಪಕರ್ಷಣೆ. ಈಗ ಕಡೆಯದಾಗಿ ಬಂದಿದ್ವಿ ಚಾಪ್ಟರ್ ತುದಿಗೆ, ಕಮಟುವಿಕೆ ಅಂತ ಕರಿತೀವಿ. ಇನ್ನು ಒಂದಿದೆ ನಶಿಸುವಿಕೆ. ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಅವುಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ. ನಾವು ಕಡೆಯದಾಗಿ ಬಂದಿದ್ವಿ ಸಂಕ್ಷಾರಣ, ಕೊರೋಷನ್ ಮತ್ತೆ ಕಮಟುವಿಕೆ, ರೇಟ್ಸಿಲಿಟಿ. ಬಹುತೇಕವಾಗಿ ಎಕ್ಸಾಮ್ ನಲ್ಲಿ ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸಿ ಸಂಸ್ಕರಣ, ಕೊರೋಷನ್, ಇನ್ನೊಂದು ಹೆಸರಿದೆ ನಶಿಸುವಿಕೆ ಅಂತಾನು ಕರಿತೀವಿ. ಲೋಹವು ತನ್ನ ಸುತ್ತಮುತ್ತಲಿನ ಗಾಳಿ, ಆಮ್ಲಗಳು ಅಥವಾ ರಾಸಾಯನಿಕಗಳಿಂದ ತನ್ನ ಸ್ಥಿತಿಯಲ್ಲಿ, ಭೌತ ಸ್ಥಿತಿಯಲ್ಲಿ ನಶಿಸಲಿಕ್ಕೆ ಶುರು ಮಾಡ್ತದೆ ಅಥವಾ ತುಕ್ಕಿಡ್ಲಿಕ್ಕೆ ಶುರು ಮಾಡ್ತದೆ. ಅದನ್ನ ನಾವು ಸಂಸ್ಕರಣ ಅಥವಾ ನಶಿಸುವಿಕೆ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಆನ್ ಮೆಟಲ್ ಇನ್ ದ ಸರೌಂಡಿಂಗ್ ನೇಚರ್, ಅಟ್ಮಾಸ್ಫಿಯರ್ ಆರ್ ವಿತ್ ದ ಹೆಲ್ಪ್ ಆಫ್ ಎನಿ ವಾಟರ್, ಆಸಿಡ್, ಎನಿ ಲಿಕ್ವಿಡ್ಸ್ ಈಸ್ ಬಿಕಮ್ ಎನ್ ರಸ್ಟ್. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಕೊರೋಸಿಂಗ್. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಕೊರೋಸಿಂಗ್. ನೆನ್ಪಿಟ್ಕೊಳ್ರಿ, ಕೊರೋಸಿಂಗ್ ಪ್ರಿವೆನ್ಷನ್ ಮಾಡ್ಲಿಕ್ಕೆ, ಕಮಟುವಿಕೆ ಅಥವಾ ನಶಿಸುವಿಕೆಯನ್ನು ತಡೆಗಟ್ಟಲು ನಾವು ಬಣ್ಣಗಳನ್ನು ಬೆಳಿತೀವಿ, ಬಣ್ಣಗಳನ್ನು ಹಚ್ಚುತ್ತೀವಿ, ಅಥವಾ ಗ್ಯಾಲ್ವನೈಸೇಷನ್ ಮಾಡ್ತೀವಿ, ಗ್ಯಾಲ್ವನೀಕರಣ ಮಾಡ್ತೀವಿ, ಇನ್ನು ಅನೇಕ ವಿದ್ಯಮಾನಗಳನ್ನು ಮಾಡ್ತೀವಿ. ಇದ್ರ ಬಗ್ಗೆ ನಾನು ನಿಮಗೆ ಲೋಹಗಳು ಅಲೋಹಗಳು ಪಾಠ ಮಾಡಕ ಮತ್ತೊಂದ್ಸರ್ತಿ ಹೇಳ್ತೀನಿ ಅಂತ ಹೇಳ್ತಾ ಈಗ ಮುಂದೆ ಹೋಗ್ತೀನಿ. ಕಮಟುವಿಕೆ, ರ್ಯಾನ್ಸಿಡಿಟಿ.
ನೆನಪಿರ್ಲಿ, ನಮ್ಮ ಮನೆಗೆ ಅನೇಕ ಆಹಾರ ಪದಾರ್ಥಗಳ ಎಣ್ಣೆ ಅಥವಾ ಕೊಬ್ಬು ಪದಾರ್ಥಗಳಿಂದ ಮಾಡ್ತೀವಿ. ಅವು ನೀವು ಸ್ವಲ್ಪ ದಿವಸ ಹಂಗೆ ಮುಚ್ಚಿಟ್ರೆ ಉತ್ಕರ್ಷಣ ಪಡ್ಕೊಂಡು, ಅಂದ್ರೆ ಆಕ್ಸಿಡೇಷನ್ ಆಗಿ ಆಕ್ಸಿಜನ್ ಪಡ್ಕೊಂಡು they are changed, they taste and color. If any food particle will become an oxidation and slowly they are change the color and taste, that is called rancidity, ಕಮಟುವಿಕೆ ಅಂತ ಕರಿತೀವಿ. ಸರ್ ಇದನ್ನ ತಡೆಗಟ್ಟೋದು ಹೆಂಗೆ ಸರ್ ಅಂತಂದ್ರೆ, ನೀವು ಚಿಪ್ಸ್ ಪ್ಯಾಕೆಟ್ ಎಣ್ಣೆಗೆ ಕರೆದಿರ್ತಾರೆ ನೋಡಿರ್ಬೋದು. ಬಹಳ ಹುಡುಗಿ ಕೇಳ್ತಾರೆ, ಸರ್ ಚಿಪ್ಸ್ ಪ್ಯಾಕೆಟ್ನಾಗ ಚಿಪ್ಸ್ಗಿಂತ ಜಾಸ್ತಿ ಗಾಳಿನೇ ಇರ್ತದೆ ಸರ್ ಅಂತ. ಅದು ಗಾಳಿ ಅಲ್ಲ, ನೈಟ್ರೋಜನ್. ಏನದು? ನೈಟ್ರೋಜನ್. ಕನ್ನಡದೊಳಗಡೆ ಸಾರಜನಕ ಅಂತೀವಿ. ಕನ್ನಡದೊಳಗಡೆ ಸಾರಜನಕ ಅಂತೀವಿ. ಯೂಸ್ ಮಾಡ್ತಾರೆ. ಕಾರಣ ಇಷ್ಟೇ, ನೈಟ್ರೋಜನ್ ನ ಯೂಸ್ ಮಾಡೋದ್ರಿಂದ ನೀವು ಅದು ರ್ಯಾನ್ಸಿಡಿಟಿ ಆಗೋದನ್ನ, ಕಮಟುವಿಕೆ ಆಗೋದನ್ನ ತಡೆಗಟ್ಟಬಹುದು. ನೈಟ್ರೋಜನ್ ರ್ಯಾನ್ಸಿಡಿಟಿಯನ್ನ ತಡೀತದೆ. ಬರೀ ಇದೊಂದೇ ಅಲ್ಲ, ಮನೆಗಳಲ್ಲಿ ನೀವು ಆಹಾರ ತಯಾರು ಮಾಡಿದಾಗ ಫ್ರಿಡ್ಜ್ ಅಲ್ಲಿ ಇಟ್ಟು ತಡೆಗಟ್ಟಬಹುದು. ಅಥವಾ ಯಾವ್ದಾದ್ರು ಎಣ್ಣೆಯಲ್ಲಿ ಪದಾರ್ಥ ಆಹಾರ ಇದ್ರೆ ನೀವು ಪ್ಯಾಕ್ ಮಾಡ್ತಿದ್ರೆ ಅಂದ್ರೆ ಅಲ್ಲಿ ನೀವು ನೈಟ್ರೋಜನ್ ಗ್ಯಾಸ್ ಅನ್ನು ಬಳಸಿ ಅದನ್ನ ಸ್ವಲ್ಪ ದಿನಗಳ ಮಟ್ಟಿಗೆ, ಒಂದ್ 2 ರಿಂದ 3 ತಿಂಗಳು ಅಥವಾ 4 ತಿಂಗಳ ಮಟ್ಟಿಗೆ ನೀವು ಅದನ್ನ ಏನ್ ಮಾಡಬಹುದು, ಕಮಟುವಿಕೆ ರ್ಯಾನ್ಸಿಡಿಟಿಯಿಂದ ತಡೆಗಟ್ಟಬಹುದು. ಈಗ ಈ ಚಾಪ್ಟರ್ ಇಂಪಾರ್ಟೆಂಟ್ ಕಂಟೆಂಟ್ಸ್ ಕೊಟ್ಟಿದ್ದೀನಿ ನಾನು. ಈ ಚಾಪ್ಟರ್ ಇಂಪಾರ್ಟೆಂಟ್ ಕಂಟೆಂಟ್ಸ್ ಕೊಟ್ಟಿದ್ದೀನಿ, ಬಹುತೇಕವಾಗಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್ ಕೊಟ್ಟಿದ್ದೀನಿ. ಈಗ 2019, 20 ಮತ್ತೆ 21ರಲ್ಲಿ ಕೋವಿಡ್ ಟೈಮ್ ಅಲ್ಲಿ ಬರೀ ಮಲ್ಟಿಪಲ್ ಚಾಯ್ಸ್ ನಡೆದಿತ್ತು, ಹಾಗಾಗಿ ಅದನ್ನು ತಗೊಳ್ತಿಲ್ಲ ನಾನು. 22, 23 ಮತ್ತೆ 24ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಅಧ್ಯಾಯದಿಂದ ಎಷ್ಟೆಷ್ಟು ಮಾರ್ಕ್ಸ್ ಗಳಿಗೆ ಏನೇನ್ ಬಂದಿದೆ ಅಂತ ಮುಂದೆ ಇವತ್ತಿನ ವಿಡಿಯೋದಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ಕ್ರಿಯೆ ಅಂದ್ರೆ ಹೆಂಗ್ ಕರೀತು ಅಂದ್ರೆ GSTC. ನಿಮ್ಗೆ ನೆನಪಿರ್ಬೋದು, ಚೇಂಜ್ ಇನ್ ಗ್ಯಾಸ್, ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಟೆಂಪರೇಚರ್, ಚೇಂಜ್ ಇನ್ ಕಲರ್. ಅದಾದ್ಮೇಲೆ ರಾಸಾಯನಿಕ ಕ್ರಿಯೆಗಳ ವಿಧಗಳು ನೋಡಿದ್ವಿ. ಸಂಯೋಗ, ಕಾಂಬಿನೇಷನ್, ಡಿಕಾಂಪೋಸಿಷನ್ ವಿಭಜನೆ, ಸಿಂಗಲ್ ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ, ವಿಸ್ಥಾನಪಲ್ಲಟ. ಅದಾದ್ಮೇಲೆ ಥರ್ಮಲ್ ಡಿಕಾಂಪೋಸಿಷನ್. ಅದಾದ್ಮೇಲೆ ಅಂತರುಷ್ಣಕ ಕ್ರಿಯೆಗಳು, ಬಹಿರುಷ್ಣಕ ಕ್ರಿಯೆಗಳು. ಅದಾದ್ಮೇಲೆ ಉತ್ಕರ್ಷಣೆ, ಅಪಕರ್ಷಣೆ, ಆಕ್ಸಿಡೇಷನ್, ರಿಡಕ್ಷನ್, ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್. ಅದಾದ್ಮೇಲೆ ನಾವು ಕಡೆಯದಾಗಿ ಬಂದಿದ್ದು ಸಂಕ್ಷಾರಣ, ಕೊರೋಷನ್ ಮತ್ತೆ ಕಮಟುವಿಕೆ, ರ್ಯಾನ್ಸಿಡಿಟಿ ಬಗ್ಗೆ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು 2019